ಗೆಸ್ ಮಾಡ್ರಿ ಇದೇನು ಅಂತ. ಡೇ 132 ಆಫ್ ಫಿಟ್ನೆಸ್ ಫ್ಲೋ. ಇವತ್ತು ಸ್ವಲ್ಪ ಆಚೆಗಡೆ ಕೆಲಸ ಇತ್ತು, ಸೊ ಇವತ್ತು ಓಟ್ಸಿಕ್ ನ ಬ್ಯಾನ್ ಮಾಡಿ ಓಟ್ಸ್ ತಿಂದ್ವಿ. ಇಲ್ಲಾಂದ್ರೆ ಬೇಗ ಹೊಟ್ಟೆ ಸೇತು ಗುರು. ಅಟ್ಲೀಸ್ಟ್ ಸೆಕೆಂಡ್ ಮೀಲ್ ಒಳಗಡೆ ಆದ್ರೂ ಮನೆಗೆ ಬರ್ಬೇಕು. ಅದೇನ್ ಬಾಯ್ ಹಾಕೊಂಡ್ ಅನ್ಕೊಂಡು ಹೊಟ್ಟೆ ಎಸ್ತೆ ಬಿಡ್ತು. ಸೊ ಸೈಡ್ ಹಾಕೊಂಡು ಎಳ್ನೀರ್ನ ಕುಡಿದೆ. ಮನೆಗೆ ಬರೋಷ್ರಲ್ಲಿ ಆಲ್ರೆಡಿ ಸ್ಟಾಕ್ ಬಂದಿತ್ತು, ಗೆಸ್ಟ್ ಬೇರೆ ಬಂದಿದ್ರು. ಇವಾಗ ಇದನ್ನ ತಗೊಂಡೋದ್ರೆ ನಾನೇ ಹಾಟ್ ಟಾಪಿಕ್. ಫುಲ್ ಸೆಂಟರ್ ಹಾಕೊಂಡ್ಬಿಡ್ತಾರೆ. ಹೋದ್ರೆ ಹೋಯ್ತು, ಆಮೇಲೆ ಬಂದ್ ತಗೊಂಡ್ರೆ ಆಯ್ತು ಅಂತ ಅನ್ಕೊಂಡು ಅವ್ರು ಹಿಂಗ್ ಹೋಗ್ತಿದಂಗೆ ಹೋಗ್ತಂದ್ಬಿಟ್ಟೆ. ಇವತ್ತು ವರ್ಕೌಟ್ ನ ಬೇಗ ಬೇಗ ಮುಗಿಸ್ಬೇಕಿತ್ತು. ಅದೆಷ್ಟೋ ದಿವಸ ಆದ್ಮೇಲೆ, ಅಲ್ಲ ಅದೆಷ್ಟೋ ತಿಂಗಳ ಆದ್ಮೇಲೆ ನಮ್ ಸ್ಕೂಲ್ ಗೇಮ್ ನ ಆಡಕ್ ಹೋಗ್ತಾ ಇದೀನಿ. ಸೊ ವರ್ಕೌಟ್ ನ ಬೇಗ ಪಟಪಟ ಅಂತ ಮುಗಿಸ್ಕೊಂಡು ಅಲ್ಲಿಂದ ಜೂಟು 1 ಅವರ್ ಕೋಟ್ ಬುಕ್ ಮಾಡಿದ್ವಿ. ಅದ್ರಲ್ಲಿ ಆಲ್ರೆಡಿ 20 ನಿಮಿಷ ಲೇಟ್ ಆಗಿತ್ತು. ಈ ಶಟಲ್ ರೇಟ್ ಎಷ್ಟು ಗೊತ್ತಾ? ಗೆಸ್ ಮಾಡಿ. 220 ಗುರು. ನಾವ್ ಆಡ್ಬೇಕಾದ್ರೆ 140 150 ಇತ್ತು. ಅದ್ ಯಾವಾಗ ಏರ್ಸ್ಬಿಟ್ರೆ ಏನೋ. 3 ವಾರದಿಂದ ಪ್ಲಾನ್ ಆಗ್ತಾನೆ ಇದ್ವಿ. ಕೊನೆಗೂ ಆ ದಿನ ಬಂತು. ಎಷ್ಟೊಂದ್ ದಿವಸ ಆಗಿತ್ತು ಆಡಿ. ಟಚ್ ಎಲ್ಲ ನೆನ್ಮಂಗ್ಲದ ಆಚೆ ಇತ್ತು. ಆಟ ಮುಗಿಸ್ಕೊಂಡು ಅಲ್ಲೇ ಸಪ್ತೇರಿ ಕಾಲೇಜ್ ಹತ್ರ ಒಂದ್ ಡಾಬೇಲಿ ಮಾಡ್ತಾರ ಗುರು. ಏನ್ ಟೇಸ್ಟ್ ಅಂತೀರಾ? ಖಾರ ಸ್ವೀಟು ಎರಡು ಒಂದೇ ಬೈಟಲ್ ಸಿಗುತ್ತೆ. ಸಪ್ತಗಿರಿ ಕಾಲೇಜ್ ಪಕ್ಕದಲ್ಲೇ ಹೆಸರು ಗಣೇಶ್ ಏನೋ ಒಂದಿದೆ, ಗೊತ್ತಿರೋರು ಕಮೆಂಟ್ ಹಾಕ್ರಪ್ಪ. ನಾವು ಅಂತಿದ್ವಿ. ಮನೆಗೂ ಸ್ವಲ್ಪ ಪಾರ್ಸೆಲ್ ತಗೊಂಡ್ವಿ. ಚಿಕನ್ ಎಗ್ ರೈಸ್ ಸಿಗೋ ನಾಳೆ ಬೋಬು.